ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ನವೆಂಬರ್ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ಶರದ್ ಋತು, ಕಾರ್ತೀಕ ಮಾಸೆ, ಕೃಷ್ಣ ಪಕ್ಷದ ಪಾಡ್ಯಮಿ, ಭರಣಿ ನಕ್ಷತ್ರ, ವ್ಯತಿಪಾತ ಯೋಗ, ಕೌಲವ ಕರ್ಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಶುಕ್ರನ ಬದಲಾವಣೆ ತನ್ನ ಸ್ವಂತ ಮನೆಗೆ ತುಲಾರಾಶಿಗೆ ಪ್ರವೇಶ ಆಗಿರ್ತಕ್ಕಂಥದ್ದು. ಶುಕ್ರಾದಿತ್ಯ ಯೋಗ ಅನ್ನತಕ್ಕಂಥದ್ದು ಹೇಳ್ತೇವೆ. ಲಕ್ಷ್ಮಿ ಹಾಗೂ ಆದಿತ್ಯ ಶಿವಯ್ಯನ ಜೊತೆ ಅದೊಂದು ಮಹಾ ಮಂಗಳಕರವಾಗಿರ್ತಕ್ಕಂಥ ಯೋಗ. ಯಾವ ಮಟ್ಟಕ್ಕೆ ಅಂದ್ರೆ ಲಕ್ಷ್ಮಿಗೆ ಮಾತ್ರವೇ ಅಂಥದ್ದೊಂದು ಯೋಗ, ಶ್ರೀಮಂತಿಕೆ, ಸಿರಿವಂತಿಕೆ ಹೇಗೆ ಬಂತು ಅಂದ್ರೆ ಶಿವಯ್ಯ ಕೊಟ್ಟಿರುವ ಒಂದು ವರಪ್ರಸಾದ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಆ ಅಮ್ಮನವರಿಗೆ ಶಿವ ಅಂದ್ರೆ ಅಷ್ಟು ಪ್ರೀತಿ, ಆ ಒಂದು ಭಕ್ತಿ ಭಾವ, ತನ್ಮಯತೆ. ಒಮ್ಮೆ ಆಕೆ ನಿರ್ಧಾರ ಮಾಡ್ತಾಳಂತೆ, ಶಿವಯ್ಯನ ಪೂಜೆ ಮಾಡಬೇಕು ಸಹಸ್ರ ವರ್ಷಗಳು, ನಿತ್ಯ ಸಹಸ್ರ ಕಮಲಗಳಿಂದ ಪೂಜೆ ಅಂತ. ನಿತ್ಯ ಸಹಸ್ರ ಕಮಲಗಳಿಂದ. ಆ ಲಕ್ಷ್ಮೀದೇವಿ ಅಣ್ಣಯ್ಯ ಅಂತೇಳಿ ಆ ಒಂದು ಪ್ರೀತಿಯಿಂದ ನಿರಂತರವಾಗಿ ಆ ಒಂದು ಪೂಜೆ ನಿತ್ಯ ಸಹಸ್ರ ವರ್ಷಗಳು, ನಿತ್ಯ ಸಹಸ್ರ ದಳಗಳಿಂದ, ಕಮಲ ದಳಗಳಿಂದ, ಕಮಲ ಪುಷ್ಪಗಳಿಂದ ಸ್ವಾಮಿಯ ಪರಶಿವನ ಒಂದು ಪೂಜೆ ಹೀಗೆ ನಡೀತಾ ಬಂತು. 1000 ವರ್ಷ. ಕಟ್ಟ ಕಡೆಯ ದಿನ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಪೂಜೆಗೆ ಮುಗೀತು ನನ್ನ ಸಂಕಲ್ಪ, ತಪಸ್ಸಿನ ತರ ಅಂತ ಹೇಳಿ ಆ ತಾಯಿ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡುವಾಗ ಮಾಡಿ ಆ ಪೂಜೆಗೆ, ಆ ಅಲಂಕಾರಕ್ಕೆ ಭಗವಂತನನ್ನ ನೆನೆಸ್ತಾ ಒಂದೊಂದೇ ಕಮಲ ಪುಷ್ಪಗಳ ಸಮರ್ಪಣೆ ಮಾಡ್ತಾ 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 ನೋಡಿದ್ರೆ 999 ಕಮಲಗಳು ಮಾತ್ರ ಇದೆ. ಸಮಯ ಕಳೆದೋಗ್ತಿದೆ. ಅದಕ್ಕಿಂತ ಒಂದು ಸಮಯ ಇರುತ್ತೆ ಪೂಜೆಗೆ, ನಿಯಮಕ್ಕೆ, ಆ ಒಂದು ಮುಹೂರ್ತಕ್ಕೆ ಅಂತ. ಅಯ್ಯೋ, ಸಂಕಲ್ಪ ಮಾಡ್ಕೊಂಡಿದ್ನಲ್ಲ ಶಿವಯ್ಯ ನಿನಗೋಸ್ಕರ. ಎಲ್ಲೋ ನನ್ನಲ್ಲಿ ಅಹಂಕಾರ ಬಂದ್ಬಿಡ್ತಾ, ನಿನ್ನನ್ನು ನಾನು ಪೂಜೆ ಮಾಡ್ತಿದ್ದೇನೆ, ನನ್ನಿಂದಲೇ ನನ್ನ ಭಕ್ತಿ ದೊಡ್ಡದು ಅಂತ ಎಲ್ಲೂ ನನಗೆ ಅಹಂಕಾರ ಬಂದಿರ್ಬೇಕು. ಅದಕ್ಕೆ ನಾನು ಆರಿಸ್ಕೊಂಡು ಬಂದಾಗ 1000 ಪುಷ್ಪಗಳು ಇತ್ತು. ಇದು ಶಿವಮಾಯೆ, ನೋಡೋಣ ಒಂದು ಮಾಯ ಮಾಡಿಬಿಡೋಣ, ಹೇಗೆ ಲಕ್ಷ್ಮವ್ವ ಏನು ಮಾಡುತ್ತೆ ಅನ್ನುವಂಥದ್ದು. ಅಂದ್ರೆ ನೋಡಿ, ಇದರ ಹಿಂದೆ ಅಲ್ಲೊಂದು ಪ್ರತಿ ಹೆಜ್ಜೆಯಲ್ಲೂ ಒಂದು ದೈವಿಕ ಭಾವವಿರುತ್ತದೆ. ಅಲ್ಲೊಂದು ಪ್ರಯತ್ನವೋ ಅಪ್ರಯತ್ನವೋ. ಮೊನ್ನೆ ಒಂದು ನಾವು ಅನ್ಕೋತೇವೆ, ನಾನು ಹೇಳಿದೆ, ನಾನು ಮಾಡಿದೆ. ಖಂಡಿತ ಇಲ್ಲ ಮಕ್ಕಳೇ. 2 ವಿಚಿತ್ರ ಕೇಸುಗಳು ನಡೀತು. 2ರಲ್ಲೂ ಒಂದು ದುಃಖವೇ, ಆದರೆ ಒಂದರಲ್ಲಿ ಎಲ್ಲೋ ಒಂದು ಸಮಾಧಾನ. ತಂದೆ ತಾಯಿ ಬಂದಿದ್ದಾರೆ. ನರಸಮ್ಮ, ಹೆಸರು ಹೇಳೋಕೆ ಇಷ್ಟ ಇಲ್ಲ, ಪೂರ್ತಿ ವಿವರ ಎಲ್ಲಿಂದ ಬಂದಿದ್ದಾರೆ ಅಂತ. ಹಾಗೆ ಏನು ಬರೆದಿಲ್ಲ. ಈ ಮನೆಯಲ್ಲೊಂದು ಬೆಂಕಿ ಬೀಳುತ್ತದೆ, ಬೆಂಕಿಯಂತ ನೋವು ದಹಿಸಿ ಹಾಕುತ್ತದೆ, ನಿರಂತರ ಸುಡುತ್ತೀರಿ, ಒಂದು ಬಹುದೊಡ್ಡ ಘೋರಾತಿ ಘೋರ ಅಪಮೃತ್ಯು ನಡೆಯುತ್ತದೆ, ಹಾವು ಸಾವಾಗಿದೆ, ಎಲ್ಲ ಕೊಟ್ಟ ನಿಮಗೆ ಭಗವಂತ ನೆಮ್ಮದಿ ತೆಗೆದು ಬಿಡುತ್ತಾನೆ, ಜೀವನ ಪರ್ಯಂತ ಶೋಕಂ ಅಂತ.
ಬರೆದು ಬಿಟ್ಟು ಇಬ್ರು ಗಂಭೀರವಾಗಿ ಕೂತಿದ್ದಾರೆ. ಅವ ನಿಮ್ಮ ಮನೆಯಲ್ಲಿ ನಡಿಬಾರದೊಂದು ನಡಿಬೇಕು ಅಂತ ಸೂಚಿಸ್ತಿದೆ. ಯಾರದಾದ್ರೂ ಏನಾದ್ರೂ ಅಪಮೃತ್ಯು ನಡೆದಿದೆಯಾ ಇತ್ತೀಚೆಗೆ ಅಂತ. ಸೆಪ್ಟೆಂಬರ್ 3, 4 ನಡೆದೇ ಬಿಟ್ಟಿದೆ. 4 ಬಾರಿ ತಪ್ಪಿಸಿದ್ದಾರೆ, 5ನೇ ಬಾರಿ ಆಗಿಲ್ಲ. ಯಾವುದೋ ಒಂದು ಸಂಬಂಧ ಬಂದಿದೆ, ತುಂಬಾ ವಯಸ್ಸಿನ ನಂತರ. ಬೇಡ ಕಾಣೋ ಅಂತ ಮಗನಿಗಂದ್ರೆ ಸಿಟ್ಟಿಗೆ ಅಂತ ಮಗ ಒಳಗಡೆ ಹೋಗಿ ಬಾಗಿಲು ಹಾಕೊಂಡು 10 ನಿಮಿಷ ಏನಿವನು ಅಂತ ಹೇಳಿ ಬಂದು ಬಾಗಿಲು ತೆಗಿತಾರೆ. ಬರ್ತಿಲ್ಲ, ಬಾಗಿಲು ಹೊಡೆದು ಒಳಗಡೆ ಹೋದ್ರೆ ನಿಶ್ಚೇಷ್ಟಿತ ಶರೀರ. ಮೊದಲೇ ಅಲ್ಲಿದೆ ನೋಡಿ. ಬಂದಿದ್ರಿ ತಪ್ಪಿಸ್ತಿದ್ರೇನೋ ಗುರುಗಳೇ? ಇಲ್ಲ, ಭಗವಂತನ ಮಾಯ ನಮಗ ಋಣ ಅಷ್ಟೇ. ಅಯ್ಯೋ, ಇದಕ್ಕೆ ಮೊದಲೇ ನಿಮ್ಮ ಕೈಯಲ್ಲೇ ಆಗಿಲ್ಲ. ನೀವ್ ಅನ್ಕೊಂಡಿದ್ರಿ ನೀವು ತಪ್ಸಿದ್ರಿ ಅಂತ. ಇದಷ್ಟೇ. ಇಲ್ಲ ಸ್ವಾಮಿ, ನಿದ್ದೆ ಮಾತ್ರ ತಗೊಳಕ್ ಹೋಗ್ಬಿಟ್ಟಿದ್ದ, ಇನ್ನೊಂದ್ಸಲಿ ಇನ್ನೊಂದೇನೋ ಮಾಡ್ಕೊಳಕ್ ಹೋದ, ಈ ರೀತಿ ಆಗಿದೆ ಸ್ವಾಮಿ ಅಂತ. ಆಗ ಕೇಳಿದೆ, ನಿಮ್ಮ ಕುಟುಂಬದಲ್ಲಿ ತಿಳಿಯೋದು ಹಾವು ಸಾವಾಗಿದೆ. ಹೀಗೆ ಸ್ತಂಭೀಭೂತರು ದಂಪತಿಗಳು. ತಾಯಿ ನುಡಿಸಿದ್ದು ಮಕ್ಕಳೇ, ಆ ತಾಯಿ ವಾಗ್ದೇವಿ ನುಡಿಸಿದ್ದು. ಮನಸ್ಸಿಗೊಂದು ತೃಪ್ತಿ ಅಂತ ನನಗನ್ನಿಸ್ಬೋದು. ಭಗವಂತ ನಿಲ್ಲಿಸ್ಬೋದಿತ್ತ? ಇಲ್ಲ. ಆಗುವುದನ್ನ ನಿಲ್ಲಿಸೋ ಆಗಿದ್ದಿದ್ರೆ ನಾನೇ ದೇವರು ಪರಬ್ರಹ್ಮ ಸ್ವರೂಪ ಆಗ್ಬಿಡ್ತಿದ್ದೇನೆ. ನನ್ನ ಮನೆಯಲ್ಲಿ ನಡೆದಿರೋ ಅನಾಹುತಗಳನ್ನ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಮಕ್ಕಳೇ. ಸುಳ್ಳಾಗುತ್ತೆ. ಹೌದು ಸ್ವಾಮಿ, ಇಲ್ಲ ಆಯ್ತು, ಆದ್ರೆ ನಾನ್ ಸಾಯಿಸ್ಲಿಲ್ಲ ಅಂದ್ರೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲೊಂದು ಬಂದು ಸೇರ್ಕೋಬಿಟ್ಟಿದೆ ಹಾವು. ಅಯ್ಯೋ ಹಾವು ಬಂದ್ಬಿಟ್ಟಿದೆ, ಇಲ್ಲಿ ನೋಡಿ ಅಂದಿದ್ದಾರೆ ಯಜಮಾನ. ಅಷ್ಟೇ 4 ಜನ ಬಂದು ಸೇರ್ಕೊಂಡು ಓಡದ್ ಸಾಯಿಸಿ ಬೆಂಕಿ ಹಚ್ಬಿಟ್ಟೆ. ನಾವು ಸಾಯಿಸ್ಲಿಲ್ಲ ಸ್ವಾಮಿ, ನಾನ್ ಮಾಡ್ಲಿಲ್ಲ, ನಾನು ಅದನ್ನೇ ತೋರಿಸ್ದೆ. ನೀವು ಸಾಯಿಸಿದ್ದೀರಿ ಅಂತ ಬರ್ದಿಲ್ವೇ? ವಾಗ್ದೇವಿ ಬರ್ಸಿರೋದು, ನಾನು ಬರ್ದಿದ್ದಲ್ಲ, ಅಮ್ಮ ಬರ್ಸಿದ್ದು. ಹಾವು ಸಾವಾಗಿದೆ ಅಂದ್ರೆ ತಿಳಿಯದೆಯೋ ನಮಗೆ ಗೊತ್ತಿಲ್ಲದೆಯೋ ಒಂದು ಆ ಲಾಕಿಂಗ್ ಬರುತ್ತಲ್ವಾ, ಸುಡೋದೆ, ಸುಟ್ಟು ಹಾಕುವುದೇ ಕಾರಣ ಅಷ್ಟೇ. ಕೊಲೆ ಮಾಡಿದವನಿಗಿಂತ ಕೊಲೆ ಮಾಡಿಸಿದವನಿಗೆ ಶಿಕ್ಷೆ ಜಾಸ್ತಿ ನಮ್ಮ ಭಾರತೀಯ ಕಾನೂನಲ್ಲೇ ಇದೆ. ತೋರಿಸ್ದವನು ನೀನೇ ಅಲ್ಲಪ್ಪ, ಅಷ್ಟೇ. ಇನ್ನೊಂದು ಜಾತಕ, ತುಂಬಾ ಒಳ್ಳೆ ಹುಡುಗ, ಡಾಕ್ಟರ್ MBBS ಮಾಡ್ಕೊಂಡಿದ್ದಾನ, ಆದರೆ ಎಲ್ಲೋ ಒಂದು ಖಿನ್ನತೆಗೆ ಜಾರಿ ಬಿಟ್ಟಿದ್ದಾನೆ, ಏನೋ ಒಂದು ಮಾನಸಿಕವಾಗಿ. ಇಲ್ಲ, ಈ ತರ ಮಾಡ್ಕೊಳ್ಳಿ ಅಂತ ಹೇಳಿದ್ದಂತೆ. 6 ತಿಂಗಳ ಹಿಂದ್ಗಡೆ ಬಂದಿದ್ದಾರೆ ಗುರುಗಳೇ. ನಮ್ಮ ಮಗ ಒಂದು 70ರಿಂದ 80 ಭಾಗ ಸುಧಾರಿಸ್ಬಿಟ್ಟಿದ್ದಾನೆ. ತುಂಬಾ ಪವಾಡ ನಡೆದು ಬಿಟ್ಟಿದೆ. ಬಟ್ ಆದ್ರೂ ಅವನಲ್ಲಿ ಒಂದು ಕಿಂಚಿತ್ತಂತ ತಂದೆನ ಹೊರಗಡೆ ಕಳಿಸಿ ತಾಯಿಗೆ ಹೇಳಿದೆ, ಇಂಥದ್ದೊಂದಿದೆ. ಹೌದು ಗುರುಗಳೇ, ಈ ತರದ್ದು. ಹೌದು ಗುರು, ಇಂಥದ್ದೊಂದು ಸಾಮ ದಾನ ಭೇದ ದಂಡೋಪಾಯ ಮಾಡಬೇಕು. ನನ್ನ ಮಗನಿಗೆ ಮಾಡಬೇಕಾಗಿರೋದು ಇದಿಷ್ಟೇ. ಮನೆಯಲ್ಲಿ ನಿತ್ಯ ಕಲ್ಯಾಣೋತ್ಸವ ನಡೆಯುವಾಗ ಮಾಡ್ಕೊ, ನಿತ್ಯ ಸ್ತ್ರೀಯರಿರುವ ಹಾಗೆ ಮಾಡ್ಕೊ. ಅವನೆಲ್ಲ ಅಲ್ಲೊಂದು ಚೇತರಿಕೆ, ಮನೇಲಿ ಏನಾದ್ರೂ ಒಂದು ಶುಕ್ರವಾರದ ಪೂಜೆ, ಮಂಗಳವಾರದ ಪೂಜೆ, ನಿನ್ನ ಆತ್ಮೀಯರನ್ನು ಕರೀರಿ, ನಿಮ್ಮ ಕೊಲೀಗ್ಸ್ ಅನ್ನು ಕರೀರಿ, ನಿಮ್ಮ ರಿಲೇಟಿವ್ಸ್ ಅನ್ನು ಕರೀರಿ, ಅಕ್ಕಪಕ್ಕದವರನ್ನ ಕರೀರಿ. ನಡೀತಾ ಇರಬೇಕು ಮನೆ. ಸುಮ್ಮನೆ ನೀನ್ ಡ್ಯೂಟಿಗೆ ಹೋದೆ ಬಂದೆ ಅವನೊಬ್ಬನೇ ಬಿಡಬೇಡಿ. ಪರಿವಾರದಲ್ಲಿ ಈಗ ವೈದಿಕ ಕಾರ್ಯಗಳಾಗೋ ಮಾಡ್ಕೊ. ನೋಡಲ್ಲೊಂದು ನಡೆಯೋ ಬದಲಾವಣೆ ಅಂತ. ಅಂದ್ರೆ ದೈವ ನಡೆಸುತ್ತದೆ, ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಈ ತಾಯಿ ಜಗನ್ಮಾತೆ ಲಕ್ಷ್ಮಿಗೂ ಅದೇ ನಡೆದಿತ್ತು. 999 ಶಿವ ಏನಾಯಿತು, ಎಲ್ಲೋ ನನ್ನಲ್ಲಿ ತಪ್ಪಾಗಿದೆ, ಆಕೆ ಯೋಚನೆ ಮಾಡೋದು. ತಾಯಿ ಜಗಜ್ಜನನಿ, ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕಿ ಅಮ್ಮ, ಇಡೀ ವಿಶ್ವದ ಸಿರಿ ಸಂಪತ್ತಿಗೆ ಒಡತಿ. ಹೇಗಾಗಿದ್ದು ಗೊತ್ತಾ? ಹೆಂಗೆ ಈ ಒಂದು ಸಂಕಲ್ಪದಿಂದ ಕ್ಷಣ ಮಾತ್ರವೂ ಆ ಮುಹೂರ್ತ ಮೀರೋಗುತ್ತೆ. ಇನ್ನು ಕಾಯೋ ಆಗಿಲ್ಲ, ಹುಡುಕೊಂಡು ಹೋಗಿ ಮತ್ತೊಂದು ತಂದು ಪೂಜೆ ಮಾಡೋಕೆ ಸಮಯ ಮೀರೋಗುತ್ತೆ ಅಂತ ಅಮ್ಮ ಏನ್ ಮಾಡುತ್ತೆ ಗೊತ್ತಾ? ತನ್ನ ಕುಪ್ಪುಸ ತೆಗೆದು ಕತ್ತಿ ತೆಗೆದು ತನ್ನ ಸ್ತನವನ್ನ ಜಗತ್ತಿಗೆ ಹಾಲುಣಿಸುವ, ಜಗತ್ತಿಗೆ ಬದುಕು ಜೀವ ಕೊಡುವ ಜಗನ್ಮಾತೆ ಸ್ವರೂಪ. ಅಮ್ಮ ಅಂದ್ರೆ ಅದೇ ಜಗನ್ಮಾತೆ. ಅಮ್ಮ ಮಾತಾ
ಮಾತೆಗಳಿಗೆಲ್ಲ ಮಾತೆ ಜಗನ್ಮಾತ. ಕೊಯ್ದು ಸ್ವಾಮಿ ತಗೋ ಅನ್ನತಕ್ಕಂಥದ್ದು ಶಿವಲಿಂಗಕ್ಕೆ ಸಮರ್ಪಣೆ ಮಾಡ್ತಿದ್ರೆ ಆ ಭಕ್ತಿಗೆ ದಿಗ್ಗಂತೆದ್ದು ಬಂದನಂತೆ ನನ್ನ ಪರಮಾತ್ಮ ಶಿವಯ್ಯ. ಎಂಥ ಕೆಲಸ ಮಾಡ್ತೇಮ್ಮ, ಯಾರೂ ಮಾಡದಂತ ಒಂದು ಸೇವೆ ಪೂಜೆ, ಯಾರೂ ಆಲೋಚಿಸದಂತ ಒಂದು ಸೇವೆ, ಯಾರು ಇದಕ್ಕೆ ಮೀರಿದ ಸೇವೆ ಇಲ್ಲ. ಅದರಿಂದ ನೀನು ಇಷ್ಟಪಟ್ಟು ಹೋದ್ರೆ ನಿನಗೆ ಮೀರಿದ ಆಸ್ತಿ ಅಂತಸ್ತಿಲ್ಲ, ನೀನೇ ಐಶ್ವರ್ಯಕ್ಕೆ ಒಡತಿ. ಅದು ನನ್ನ ಲಕ್ಷ್ಮಮ್ಮನಿಗೆ ಭಗವಾನ್ ಶಿವಯ್ಯ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಅನ್ನೋ ಒಂದು ಮಾತು. ಈ ಕಾರ್ತಿಕ್ ಮಾಸದಲ್ಲಿ ಶಿವನ ಲೀಲೆಗಳ ಬಗ್ಗೆ ಕೂಡ ತಿಳ್ಕೋಬೇಕು. ನಾವು ಇಷ್ಟು ಮಾಡಿದ್ರೆ ಅಷ್ಟು ಮಾಡಿದೀವಿ ಅಂತ ಹೇಳ್ತೇವೆ ಮಕ್ಕಳೇ. ನಮಗೆ ಅದರ ಪರಿಚಯಗಳು, ಅದರ ಒಂದು ಇತಿಮಿತಿಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಏನಕ್ಕೆ ಲಕ್ಷ್ಮೀ ದೇವಿಯನ್ನ ಸಿರಿ ಸಂಪತ್ತಿನ ದೇವಿ, ಅಲ್ಲೊಂದು ಮೂದೇವಿ ಅನ್ನತಕ್ಕಂಥ ಒಂದು ಮಾತಿದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದನ್ನ ನಾಳಿನ ಸಂಚಿಕೆಯಲ್ಲಿ ಹೇಳ್ತಾನೆ. ಮೂದೇವಿ ಅಂದ್ರೆ ಯಾರು? ನಿಜವಾಗ್ಲೂ ಮೂದೇವಿ ಅಂದ್ರೆ ಕೆಟ್ಟ ಹೆಸರ? ಹಾಗಾದ್ರೆ ಮೂದೇವಿ ಎಲ್ಲಿಂದ ಬಂತು? ಅದನ್ನ ಮೂರ್ತ ದೇವಿ ಅಂತ ಕೂಡ ಹೇಳ್ತಾರೆ, ದೊಡ್ಡ ದೇವಿ ಅಂತ ಕೂಡ ಹೇಳ್ತಾರೆ, ಗುಂಡು ಗುಂಡಕ್ಕಿರೋ ಅಂತ ದೇವಿ ಅಂತ ಹೇಳ್ತಾರೆ. ಆ ದೇವಿಗೆ ಒಂದು ವಿಶೇಷವಾಗಿರತಕ್ಕಂಥ ಒಂದು ಎಲ್ಲಾ ದೇವರುಗಳಿಗೂ ಒಂದೊಂದು ಆಯುಧ ಇರುತ್ತೆ. ಈ ದೇವಿಗೂ ಒಂದಿದೆ, ವಿಚಿತ್ರವಾಗಿರ್ತಕ್ಕಂಥ ಒಂದು, ಹೇಗೆ ಶಂಖ ಚಕ್ರ ಗದಾ ಪಾಣಿ ಅಂತ ನಾವು ವಿಷ್ಣುವನ್ನ ಹೇಳ್ತೇವೆ, ಒಂದೊಂದು ದೇವರಿಗೆ ಒಂದೊಂದು. ಸುಬ್ರಹ್ಮಣ್ಯರಿಗೆ ಆ ಶಕ್ತ್ಯಾಯುಧ ಕೈಯಲ್ಲಿ ಯಾವಾಗ್ಲೂ ಇರುತ್ತೆ, ಶಿವಯ್ಯನ ಕೈಯಲ್ಲಿ ತ್ರಿಶೂಲ ಇರುತ್ತೆ. ಈ ಮೂದೇವಿಯ ಕೈಯಲ್ಲೂ ತುಂಬಾ ಜನ ನಾವು ಅಂತಿರ್ತೇವೆ ಮೂದೇವಿ ಮೂದೇವಿ ನಾಟ್ ಅಂತ ಹೇಳಿ, ಗೊತ್ತಿಲ್ಲ ಅವರಿಗೆ. ಈ ಮೂದೇವಿಯ ಕೈಯಲ್ಲೂ ಒಂದು ವಿಚಿತ್ರವಾಗಿರತಕ್ಕಂಥ ವಸ್ತು, ನಾವು ಸದಾ ಬಳಸುವ ವಸ್ತು. ಅಲ್ಲೊಂದು ವಿಚಿತ್ರವಾಗಿ ಆಕೆಯ ವಾಹನ ಅಂತೂ ಇನ್ನೊಂದು ವಿಚಿತ್ರ. ಎಲ್ಲವನ್ನ ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾರೆ. ನಾಳೆ ಶುಕ್ರವಾರ ಕೃತಿಕಾ ನೋಡಿ, ವಾ, ಶಿವಯ್ಯನ ದಿನ, ನಕ್ಷತ್ರ ಸುಬ್ರಹ್ಮಣ್ಯರ ನಕ್ಷತ್ರ, ಸೂರ್ಯ ನಕ್ಷತ್ರ, ಶುಕ್ರವಾರವೇ ಬಿದ್ದಿರ್ತಕ್ಕಂಥ ಒಂದು ಅದ್ಭುತ. ಅದರ ಜೊತೆಯಲ್ಲಿ ರೋಹಿಣಿ ಬೇರೆ ಜಾರುತ್ತೆ, ಜಗನ್ಮಾತೆ. ಅದರ ಜೊತೆಯಲ್ಲಿ 7ನೇ ತಾರೀಕು ವಿನಾಯಕ. ಎಲ್ಲ ಒಂಥರ ಅಪರೂಪ ಸಂಗಮಗಳು. ಸೊ ಇವತ್ತು ಆ ಒಂದು ಶುಕ್ರ ಪರಿಚಯ, ಆ ತಾಯಿ ಲಕ್ಷ್ಮೀ ದೇವಿ ಏನಕ್ಕೆ ಇಷ್ಟೊಂದು ಶಕ್ತಿ ಬಂತು? ಸೊ ಲಕ್ಷ್ಮೀ ದೇವಿಯನ್ನೇ ಹೋಲಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅರ್ಥ ಆಯ್ತಲ್ವಾ? ಶಿವಯ್ಯನ ಹತ್ರ ಹೋಗ್ರಿ ಅಷ್ಟೇ. ಆ ಅಮ್ಮ ಯಾಕೋ ನಮ್ಮ ಕಡೆ ನೋಡ್ತಿಲ್ಲ ಅಂದ್ರೆ ಅಮ್ಮನಿಗೆ ಅಷ್ಟು ಇಡೀ ಜಗತ್ತಿನ ಎಲ್ಲ ಸಂಪತ್ತಿಗೂ ಆಕೆಯೇ ಜಗನ್ಮಾತೆ. ಅದನ್ನು ಕೊಟ್ಟಿದ್ದು ಶಿವಯ್ಯ. ನಿನ್ನ ಒಂದು ಅತಿಮೀರಿದ, ಯಾರೂ ಆಲೋಚಿಸದ ಇಂಥದೊಂದು ಭಕ್ತಿಗೆ ಯಾರೂ ಆಲೋಚಿಸದಷ್ಟು ಆಗರ್ಭ ಶಕ್ತಿ ನಿನ್ನದಾಗಲಿ ಅಂತ ಶಿವಯ್ಯ ಕೊಟ್ಟಿರುವಂತ ವರ. ಎಲ್ಲೋ ದಿಕ್ಕು ತೋರಿಸ್ತಿಲ್ಲ, ಯಾಕೋ ಆಗ್ತಿಲ್ಲ, ದುರ್ದಶೆಗಳು, ಗ್ರಹಚಾರಗಳು ನಮ್ಮನ್ನು ಕಟ್ಟಾಕ್ಬಿಟ್ಟಿದೆ ಅನ್ನತಕ್ಕಂಥದ್ದಾಗಿದೆ ಅಂದಾಗ ಲಕ್ಷ್ಮೀ ಪೂಜೆ ಇಲ್ಲ. ಲಕ್ಷ್ಮಿಯೇ ನಮಗೆ ಯಾಕೋ ಶುಕ್ರದಶೆ ದುರ್ದಶೆ ಆಗ್ಬಿಟ್ಟಿದೆ, ವಿಪರೀತ ಹೊಡೆತ ಕೊಡ್ತಿದೆ ಅಂದಾಗ ಅದನ್ನ ತಡೆಯಲಿಕ್ಕೆ ಹಳ್ಳಿ ಹಳ್ಳಿ ಕುಡುಪಾಳ್, ಹಳ್ಳಿ ಕೊಂಡು ಪೋವಾಳ್ ಅಂತ ಒಂದು ಮಾತಾಡ್ತಾರೆ. ತಾಯಿ ಜಗನ್ಮಾತೆ ಲಕ್ಷ್ಮಿ ಬರೋವಾಗ ಒದ್ಕೊಂಡು ತಗೊಬಂದು ಕೊಡ್ತಾಳೆ, ತಗೊಂಡು ಹೋಗೋವಾಗ್ಲೂ ಒದ್ಕೊಂಡು ಎತ್ಕೊಂಡು ಹೋಗ್ತಾಳೆ ಅನ್ನತಕ್ಕಂಥ ಮಾತು. ಸೊ ಅಂತ ಒಂದು ಜಗನ್ಮಾತೆಯನ್ನು ಹೋಲಿಸ್ಕೋಬೇಕು ಅಂದ್ರೆ ಒಂದೇ ಸಾಧನ, ಶಿವಯ್ಯ. ಶಿವನ ಹತ್ರ ಹೋದ್ರೆ ಶಿವ ಆಜ್ಞೆ ಮಾಡ್ತಿರ್ತಾರೆ, ಕೊಡಮ್ಮ ನನ್ನ ಭಕ್ತ, ಅವ ನೆನೆಸಿದರೆ ಜಗತ್ತು, ಅವ ನೆನೆಸಿದರೆ ಲೋಕ ಅಂತ ಒಂದು ಕಾರ್ತೀಕ ಮಾಸದ ಈ ಒಂದು ಸಂಕಲ್ಪ ಭಾವ ಮಾಡ್ಕೋತೀರಿ. ಆ ತಾಯಿ ಜಗನ್ಮಾತೆಯ ಒಂದು ಸಂಕಲ್ಪ ಶಕ್ತಿ ನಿಮಗೆ ಸಿಗಲಿ ಅಂತ ಹೇಳ್ತಾ, ನಮ್ಮ ಸಂಚಿಕೆಗಳು ನಿಮಗೆ ಮೆಚ್ಚುಗೆ ಆಗಿದೆ ಅನ್ನೋದಾದ್ರೆ ದಯಮಾಡಿ ಒಂದು ಕಮೆಂಟು, ಒಂದು ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ,
ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಇತ್ತೀಚೆಗೆ ಒಂದು ಕಾರ್ಯಕ್ರಮಕ್ಕೆ, ಒಂದು ಪರವೂರು ಪರಸ್ಥಳಕ್ಕೆ ಹೋಗಿರ್ತಕ್ಕಂಥದ್ದು. ಅಲ್ಲೊಂದು ಕಾರ್ಯಕ್ರಮ, ಏನೋ ಒಂದು ಆನಂದ, ಸಾಂಗತ್ಯ, ನಮಗಾಸೆ. ಈ ರೀತಿಯ ಒಂದು ಪ್ರವಚನ ಮುಖೇನ ಎಲ್ಲೋ ಯಾರದೋ ಒಂದು ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ, ಸಣ್ಣದು. ನನಗೆ ಇನ್ನೇನು ನಮಗೆ ಬಯಸ್ಲಿಕ್ಕೆ ಇನ್ನೇನೂ ಇಲ್ಲ. ನೀವು ಬರಬಾರದು, ನಾನು ನಿಮಗೆ ಸಿಗಬಾರದು, ನೀವು ನನ್ನ ಹತ್ರ ಬರಬಾರದು. ಇದು ನನ್ನ ಮೊದಲ ಹೆಜ್ಜೆ. ನಿಮ್ಮ ಸಮಸ್ಯೆ ನಿಮ್ಮ ಹತ್ರನೇ ಸರಿ ಹೋಗ್ಬೇಕು. ಆದ ಮೇಲೆ ಏನಪ್ಪ ನಾನು ಮಾಡೋದು? ದೇವಿ ಮಾಯ. ಆದ್ರಿಂದ ಆಗಾಗ ಹೇಳ್ತಿರ್ತಾನೆ, ಆದ್ಮೇಲೆ ಬಂದಿಯಲ್ಲೋ ತಾಯಿ, ಆ ಮೃತ್ಯುವನ್ನ ಅಪಮೃತ್ಯುವನ್ನ ತಡೆಯೋಕಾಯ್ತಾ? ಓದಲ್ಲಷ್ಟೇ ಜಗನ್ಮಾತೆ ನನಗೆ ಕೊಟ್ಟಿರೋದು, ಇನ್ನು ಮೊದಲೇ ನಡೆಯೋದನ್ನ ಇಲ್ಲವ್ವ ಅನ್ನತಕ್ಕಂಥ. ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಕಾರ್ ಹತ್ತುತ್ತಾ ಇದ್ದೀನಿ. ಒಂದು ಹೆಣ್ಮಗು ಓಡೋಡಿ, ಬೇರೆ ಊರು, ಬೇರೆ ಜಾಗ, ಬೇರೆ ದೇಶ, ಬೇರೆ ಸ್ಥಳ ಅನ್ನತಕ್ಕಂಥದ್ದು. ಸರಿ, ಗಾಡಿ ಹತ್ತಿರ್ಬೇಕಾದ್ರೆ ಓಡ್ ಬಂದು ಗುರುಗಳೇ ಒಂದು ಫೋಟೋ, ಒಂದು ಮಾತು. ಸಾಮಾನ್ಯವಾಗಿ ಕಾರ್ಯಕ್ರಮ ಟೈಟ್ ಸ್ಕೆಡ್ಯೂಲ್ ಆಗಿರುತ್ತೆ, ಫ್ಲೈಟು, ಇನ್ನೊಂದು. ಸರಿ ಆಯ್ತು ಸರ್, ಲೇಟ್ ಆಗ್ತದೆ, 2 ನಿಮಿಷ ಬಿಡಪ್ಪ, ಏನೋ ಮಗು ಮಾತಾಡುತ್ತೆ ಅಂತ. ಪುಟ್ಟ ಮಗು ಕಾಲಕ್ಕೆ ನಾ ಹೇಳ್ದೆ, ಯಾವ ಜಗನ್ಮಾತೆಯವರು ಯಾರ ಕಾಲಕ್ಕೆ ಬೀಳಬಾರ್ದಮ್ಮ. ನಾವು ಇಡೀ ಜಗತ್ತಿನಲ್ಲಿಯೇ ಕಾಲಿಗೆ ಬೀಳಲೇಬೇಕಾದಂಥದ್ದು ಎಂಥ ಗುರುವಾದರೂ, ಜಗದ್ಗುರುವಾದರೂ ಮಾತಾ ಸಮನ್ನಾಸ್ತಿ ದೈವಂ, ಇನ್ಯಾವುದೂ ಇಲ್ಲ. ಜಗದ್ಗುರುವೇ ಆದರೂ ಅಮ್ಮ ಬರ್ತಿದೆ ಅಂದ್ರೆ ಹಿಂಗೆ ಅನ್ಬೇಕು. ಜಗದ್ಗುರು ಯಾರಿಗೂ ಹಿಂಗೆ ಅನ್ನೋ ಆಗಿಲ್ಲ. ಎಲ್ಲರೂ ಅವ್ರಿಗನ್ಬೇಕು ಅಂದ್ರೆ ಅವರ ಜನನಕ್ಕೆ ಕಾರಣವಾದ ಅಮ್ಮ ಬಂದ್ರೆ ಈಗ ನಿಲ್ಲಬೇಕು ಅನ್ನೋ ಒಂದು ಮಾತಿದೆ. ಅವ್ರು ಬರ್ತಿದ್ರೆ ರಾಜ ಬಂದ್ರು ಪಕ್ಕಕ್ಕೆ ಜರಬೇಕು. ಎಂಥ ದೊಡ್ಡ ಚಕ್ರವರ್ತಿಯಾದರು ಅಮ್ಮ ಬರ್ತಿದೆ ಅಂದ್ರೆ ನಮಸ್ಕಾರವೇ. ಅದನ್ನೇ ಹೇಳ್ದೆ, ಅಮ್ಮ ನಿಮಗೆ ಮಾತ್ರ ಸೃಷ್ಟಿ ಮಾತೆ, ನಮಗೆ ಯಾಕೋ ಕಾಲಕ್ಕೆ ಬೀಳ್ತಿ ತಾಯಿ, ಏನು ಹೇಳೋ ಮಗು. ನನಗೆ ನಿಮ್ಮ ಪ್ರವಚನ ಅಂದ್ರೆ ಇಷ್ಟ. ಈ ಊರಲ್ಲಿದ್ರು ಕೂಡ ಕೇಳ್ತಿರ್ತಾನೆ, ನನ್ನ ಸ್ನೇಹಿತರುಗಳಿಗೆಲ್ಲ ಕೇಳಿಸ್ತಿರ್ತಾನೆ. ತುಂಬಾ ಒಂದು ಸಮಾಧಾನ ಗುರುಗಳಿಂದ. ಆಗ್ಲಿ, ನಾನು ಇನ್ನೇನಾದ್ರೂ ಇದೆಯಲ್ಲ ಗುರುಗಳೇ, ನಿಮ್ಮ ಪ್ರವಚನದಿಂದ ನೀವು ಯಾವಾಗ್ಲೂ ಹೇಳ್ತಿರ್ತೀರಿ 4 ಜನಕ್ಕೆ ಒಳ್ಳೇದಾದ್ರು ಮಾಡಿ, ಆಗ್ಲಿಲ್ಲ ಒಳ್ಳೆ ಮಾತು ಮಾತಾಡಿ ಅಂತ. ಗುರುಗಳೇ, ನಾನು MBA ಮಾಡ್ಕೊಂಡಿದ್ದೇನೆ, ವಾವ್, ಒಂದು ಬ್ಯಾಂಕಲ್ಲಿ ಕೆಲಸದಲ್ಲಿದ್ದೇನೆ, ಇನ್ನೂ ಒಳ್ಳೇದಾಯ್ತು ಮಗ. ನೀವು ಹೇಳಿದ ಹಾಗೆ ಎಲ್ಲೋ ಒಂದು ಏನೋ ಮಾಡಬೇಕು ಅಂತ ಪ್ರತಿ ವಾರ ಭಾನುವಾರ ಬಂತು ಅಂದ್ರೆ ಒಂದು ಗೌರ್ಮೆಂಟ್ ಆಸ್ಪತ್ರೆಗಳಿದೆ, ಹೋಗ್ತಾನೆ. ಅಲ್ಲಿ ತುಂಬಾ ಜನ ಓದಿಲ್ದಿರೋರು ಬಂದಿರ್ತಾರೆ ಅಡ್ಮಿಟ್ ಆಗ್ಲಿಕ್ಕೆ. ಅವ್ರಿಗೆ OPD ಅಂದ್ರೆ ಗೊತ್ತಿಲ್ಲ, ICU ಅಂದ್ರೆ ಗೊತ್ತಿಲ್ಲ, ಆರ್ಥೋಪೆಡಿಕ್ ಸೆಕ್ಷನ್ ಅಂದ್ರೆ ಗೊತ್ತಿಲ್ಲ, ಇನ್ನೊಂದು ಬ್ಲಡ್ ಟೆಸ್ಟಿಂಗ್ ಸೆಂಟರ್ ಅಂದ್ರೆ ಗೊತ್ತಿಲ್ಲ, ಯೂರಿನ್ ಟೆಸ್ಟ್ ಎಲ್ಲಿ ಮಾಡಿಸೋದು ಗೊತ್ತಿಲ್ಲ, ಸ್ಕ್ಯಾನಿಂಗ್ ಎಲ್ಲಿ ಅಂದ್ರೆ ಗೊತ್ತಿಲ್ಲ. ಹೋಗ್ತೇನೆ ನನ್ನ 4 ಜನ ಸ್ನೇಹಿತರ ಜೊತೆ ಹೋಗಿ ನನ್ನ ಕೈಲಾದ ಮಟ್ಟಿಗೆ ಬಂದಿರತಕ್ಕಂಥ ಆ ರೋಗಿಗಳಿಗೆ ಏನಕ್ಕೆ ಬಂದಿದ್ದಾರೆ, ಯಾವ ಡಾಕ್ಟ್ರು, ಯಾವ ಸೆಕ್ಷನ್ ಅಂತ ಕೂತು ಕರ್ಕೊಂಡೋಗಿ ಸ್ಲಿಪ್ ಹಾಕ್ಸಿ ಅವರನ್ನ ಆಯಾಯ ಸೆಕ್ಷನ್ಗಳಿಗೆ ಕರ್ಕೊಂಡೋಗಿ ಸೇರಿಸಿ ಅವ್ರಿಗೆ ಆ ವ್ಯವಸ್ಥೆ ಮಾಡಿಸ್ತಿದ್ದೇನೆ. ನಿಮ್ಮ ಮಾತಿನಿಂದ ಪ್ರೇರೇಪಿತಳಾಗಿ ಎಂಥ ಒಂದು, ನಾನು ಹೇಳ್ತೀನಲ್ವಾ ಮಕ್ಕಳೇ, ನೀವು ಯುವ ಜನಾಂಗ ಇದ್ದೀರಲ್ವಾ, ತುಂಬಾ ಜನ ಹೇಳ್ತಿರ್ತಾರೆ ಆಧ್ಯಾತ್ಮಿಕತೆಯನ್ನ ಯುವ ಜನರು ಕೇಳೋಲ್ಲ ಅಂತ. ಸತ್ಯ ಹೇಳ, ನಮ್ಮ ಆಧ್ಯಾತ್ಮಿಕತೆಯನ್ನ ಕೇಳೋದೇ ಯುವ ಜನರು. ಅವರನ್ನು ತಪ್ಪಾಗಿ ಬೇರೆ ಏನೋ ಅಂತ, ಅವರಲ್ಲಿ ಏನೇ ಇರ್ಬೋದು, ಅವರ ಜೀನ್ಸ್ ಅಲ್ಲಿ ಇದೆ. ಪ್ರತಿಯೊಬ್ಬ ಯುವ ಜನಾಂಗದಲ್ಲೂ ಅಂಥದ್ದೊಂದು ದೈವಿಕ ಶಕ್ತಿ ಇದೆ.
ಅದೆಷ್ಟು ಆನಂದ ಆಗೋಯ್ತು. ನಾನು ಎರಡೂ ಕೈ ಹಿಡಿದು ನಿನ್ನ ಹೆತ್ತವಳಿಗೆ ಪಾದಕ್ಕೆ ನನ್ನ ನಮಸ್ಕಾರ ಅಂತ ಹೇಳಮ್ಮ ಅಂತ ಈ ರೀತಿ ತಲೆಗೆ ಹಚ್ಚಿಸ್ಕೊಂಡೆ. ಅವಳ ಕಾಲು ನನ್ನ ನೆತ್ತಿ ಮೇಲಿದೆ ಅಂತ ಹೇಳಮ್ಮ. ಎಂತ ಸೌಭಾಗ್ಯವತಿ ನೆತ್ತಿದ್ದಾಳೆ ತಾಯಿ. ಇದಕ್ಕಿಂತ ನನಗೆ ಇನ್ನೇನು ಬೇಕಿಲ್ಲ, ಜೀವ ಹೋದ್ರೂ ಸಾಕು ಅನ್ನಿಸ್ತಕ್ಕಂಥ ಭಾವ. ಅಷ್ಟೇ ಮಕ್ಕಳೇ. ನೋಡಿ ಆ ಮಗು ಮಾಡ್ತಿರೋದು 4 ಜನ ಸೇರಿಸ್ಕೊಂಡಿದೆ. ಯಾರೇ ನಮ್ಮ ಯುವ ಜನಾಂಗವನ್ನ ಬರೀ ರೀಲ್ಸ್ ಮಾಡ್ತಾ ಕೂತಿರ್ತಾರೆ, ಇನ್ನೊಂದು ಮಾಡ್ತಿರ್ತಾರೆ, ಅದು ಇದು ಅನ್ನೋದು ಇಲ್ವೇನ್ರಿ? ನಮ್ಮ ತಾಯಿ ಅಂದ್ರು ಇಲ್ವೇನ್ರಿ? ಈ ಥರದ್ದು ಎಷ್ಟು ಜನರನ್ನು ನೋಡಿದೆ ನಾನು. ನಿಮ್ಮ ಮುಂದ್ಗಡೆ ಹೇಳ್ಕೋಬೇಕು ಅನ್ನೋ ಒಂದು ಆ ತುಡಿತಯ ನಾನು ಒದ್ದಾಡ್ತಿತ್ತು. ನೋಡಿ, ನಮ್ಮ ಮನೆ ಮಕ್ಕಳು, ನಮ್ಮ ಮನೆ ಸರಸ್ವತಿ, ನಮ್ಮ ಮನೆ ಲಕ್ಷ್ಮಿ, ಇನ್ನು ಇದಕ್ಕೆ ಮೀರಿದ್ದು ಇನ್ನೇನು ಇಲ್ಲ ಮಕ್ಕಳೇ. ಕೋಟಿ ಕೋಟಿ ಇಟ್ಕೊಂಡು ತಗೊಂಡೋಗಿ ಹಂಚ್ತೇವೆ ಅನ್ನೋದಲ್ಲ. ನೋಡಿ, ತನಗೆ ಸಮಯ ಸಿಕ್ಕಾಗ ಒಂದು ಭಾನುವಾರ ಹೋಗಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಪಾಪ ಬಡ ರೋಗಿಗಳು, ಅವಿದ್ಯಾವಂತರು, ಎಲ್ಲೋ ರೈತರ ಮಕ್ಕಳು, ರೈತರು, ಒಕ್ಕಲ್ತನ ಇರತಕ್ಕಂಥವರು, ಯಾರು ಅವ್ರಿಗೆ ಗೊತ್ತಿಲ್ಲ, ಹಿಂಗೆ ಒದ್ದಾಡ್ತಿರ್ತಾರೆ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು, ಏನ್ ಸಮಸ್ಯೆ, ಆ ಡಾಕ್ಟರ್ ಬರ್ಕೊಟ್ಟಿರ್ತಾರೆ, ಆ ಮದ್ದುಗಳ ಸೆಕ್ಷನ್. ಎಂತ ಅಭೂತಪೂರ್ವ ಕಾರ್ಯ ಮಾಡ್ತಿದ್ದ ಗೊತ್ತಾ ನನ್ನಮ್ಮ. ಐ ಕೆನಾಟ್ ಫರ್ಗೆಟ್. ಲಕ್ಷ ಲಕ್ಷ ಸಂಪಾದನೆ, ಕೋಟಿ ಕೋಟಿ ಸಂಪಾದನೆ ಅನ್ನೋದಲ್ಲ. ಕೋಟಿ ಕೋಟಿ ಹಂಚಿಬಿಟ್ರೆ ಎಷ್ಟು ಕೋಟಿ ಇದ್ದರೇನು ಫಲ, ಯಾವ ವಿದ್ಯೆ ಇದ್ದರೇನು ಫಲ. ಎಲ್ಲಾ ವಿದ್ಯೆಗಳಿಗಿಂತ ದೊಡ್ಡ ವಿದ್ಯೆ ಏನು ಗೊತ್ತಾ? ಯಾರಿಗಾದ್ರೂ ಗೊತ್ತಿದ್ಯಾ? ಖುದ್ದು ಶಂಕರಾಚಾರ್ಯರೇ ಹೇಳಿದ್ದಾರೆ, ಆಧ್ಯಾತ್ಮಿಕ ವಿದ್ಯೆಗೆ ಮೀರಿದ ದೊಡ್ಡ ವಿದ್ಯೆ ಇಲ್ಲ ಅಂತ. ಅಷ್ಟೇ. ನೋಡಿ, ಆ ಮಕ್ಕಳಲ್ಲಿ ಧನ್ಯೋಸ್ಮಿ ಅನ್ನಿಸ್ಬಿಡ್ತು ನನ್ನ ಪ್ರವಚನದಿಂದ. ಎಲ್ಲೋ ಒಂದು ಈ ಆಧ್ಯಾತ್ಮಿಕತೆಯ ಒಂದು ಪಯಣದಲ್ಲಿ ಎಲ್ಲೋ ಒಂದು ನೂಲಿನಷ್ಟು ಒಂದೇ ಒಂದು ದೀಪ. ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ 365 ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಕಾರ್ತೀಕ ಹುಣ್ಣಿಮೆಗೂ ಹಚ್ಚಬೇಕು ಅಂತ ಹೇಳ್ತಾರೆ. ತುಳಸಿ ದೀಪ ಹಚ್ಚಬೇಕು. ನನಗೆ ನೀವು 365 ಇದೊಂದು ದೀಪ, ಅದೆಷ್ಟು ತೇಜಸ್ಸು, ಅದೆಷ್ಟು ಬೆಳಕೋ ಸಾಕು, ನನಗೆ ಆತ್ಮತೃಪ್ತಿ ಇದೆ ಮಕ್ಕಳೇ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಭರಣಿ ನಕ್ಷತ್ರ. ಚಂದ್ರ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ಬ್ಯೂಟಿಫುಲ್ ಇಟ್ ಇಸ್ ಆಸ್ಪೆಕ್ಟಿಂಗ್, ಸಪ್ತಮದಲ್ಲೇ ಇದ್ದಾನೆ. ಮದುವೆ ಆಗದವರಿಗೆ ಮದುವೆ ಯೋಗ, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟ್, ಮದುವೆಗಳು ಮಾಡಿಸೋದು, ಮದುವೆ, ಹಾಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು, ಖುಷಿ ಪಡಿಸ್ತಕ್ಕಂಥ ವೃತ್ತಿ ಉದ್ಯೋಗಗಳು, ಕಲಾರಂಗದ ವೃತ್ತಿ ಉದ್ಯೋಗಗಳು, ಆರ್ಕಿಟೆಕ್ಚರ್, ಇಂಟೀರಿಯರ್, ಅಲಂಕಾರ, ಇಂಥ ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ಒಬ್ಬ ಪ್ರೀತಿ ಪಾತ್ರರನ್ನೇ ಇವತ್ತು ಭೇಟಿ ಮಾಡ್ತೀರಿ. ವೃಷಭ ರಾಶಿ. ಶುಕ್ರ ನೀಚ ಆಗಿದ್ದ, ಈಗ ತನ್ನ ಮನೆಗೆ ಬಂದಿದ್ದಾನೆ, ಬಟ್ 6ನೇ ಮನೆ. ದಟ್ ಇಸ್ ನಾಟ್ ಎ ರೈಟ್ ಸೈಡ್. ವಿಪರೀತ ದುಡ್ಡಾದ್ರೆ ಎಡವಟ್ಟೆ, ದುಡ್ಡೇ ಇಲ್ಲದಿದ್ದರೂ ಎಡವಟ್ಟೆ. ವಿಪರೀತ ದುಡ್ಡಾದರೂ ಎಡವಟ್ಟೆ, ವಿಪರೀತ ದುಡ್ಡಿಲ್ಲದಿದ್ದರೂ ಎಡವಟ್ಟೆ. ಶುಕ್ರ ಆ ಪರಿಚಯದಲ್ಲಿದ್ದಾನೆ. ಅದನ್ನ ಹೇಗೆ ಸದ್ಬಳಕೆ ಮಾಡ್ಕೋಬೇಕು, ಅದು ನಮ್ಮ ಕೈಯಲ್ಲಿರೋದು. ಸಿಕ್ಕಾಬಟ್ಟೆ ಕಣ್ಣು ಕಾಣಿಸಿದ್ದೆಲ್ಲ ಖರ್ಚು ಮಾಡಿಟ್ಟು ಬಿಟ್ಟು, ಹೌದಲ್ವಾ? ಸೊ ವೃಷಭ ಸ್ವಲ್ಪ ಇವತ್ತು ಖರ್ಚಿನ ಬಾಬತ್ತು ನೋಡ್ಕೊಂಡು ಖರ್ಚು ಮಾಡಿ ಅಷ್ಟೇ, ಮೆಕ್ಕನ್ ದೋಷ ಇಲ್ಲ. ಮಿಥುನ ರಾಶಿ. ಮಹಾಲಕ್ಷ್ಮಿ ತನ್ನ ಮನೆಗೆ ಬಂದಿದ್ದಾಳೆ ಮಕ್ಕಳೇ. ಬ್ಯೂಟಿಫುಲ್ ಬ್ಯೂಟಿಫುಲ್. ದೇವತಾ ಕಾರ್ಯ, ಮುಖ್ಯವಾಗಿ ನರಸಿಂಹ, ಸುಬ್ರಹ್ಮಣ್ಯ, ಹನುಮ, ಈ ಒಂದು 3 ದೇವತೆಗಳ ಆ ಒಂದು ಪೂಜೆ, ಪುನಸ್ಕಾರ, ಸಂಸ್ಕಾರ, ಹೋಮ, ಹವನ, ಯಜ್ಞ, ಯಾಗ, ವೈದಿಕ, ಪೌರೋಹಿತ್ಯ, ಇಂತಹ ಒಂದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರೋರ್ಗಂತೂ ಅತ್ಯದ್ಭುತ. ಕಲಾರಂಗದಲ್ಲಿರೋರ್ಗೆ ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ. ಕರ್ಕಾಟಕ ರಾಶಿ. ಸುಖಸ್ಥಾನದಲ್ಲಿ ಶುಕ್ರ, ಲಾಭಾಧಿಪತಿ ಸುಖೆ. ಕಡಗರಾಶಿಯವರಿಗೆ ಮಾತ್ರ ಸದಾ ಲಕ್ಷ್ಮಿ ಸಂಪನ್ನ ಜಾತಕ ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾರಿಗೂ ಇಲ್ಲದಷ್ಟು ಲಕ್ಷ್ಮಿ ನಿಮಗೆ ಕೊಡುತ್ತೆ. ಜಗತ್ತನ್ನ ಆಳಿದಂತ ಬಹುದೊಡ್ಡ ಚಕ್ರವರ್ತಿಗಳು ಕಟಕಲಗ್ನವೇ. ದಶರಥ ಕಟಕಲಗ್ನ, ರಾಮಚಂದ್ರ ಪ್ರಭು ಕಟಕಲಗ್ನ, ಚಕ್ರವರ್ತಿ. ಶುಕ್ರ ಚೆನ್ನಾಗಿದ್ದರೇನೆ. ಸೊ ಕರ್ಕಾಟಕ ರಾಶಿಗೆ ದೇವರು ಕೊಡೋ ಒಂದು ವರ ಏನಂದ್ರೆ ಸಂಪತ್ತಿರುತ್ತೆ, ಆದರೆ ಅಷ್ಟೇ ಖರ್ಚು ಕಮಿಟ್ಮೆಂಟ್ ಇಟ್ಟಿರ್ತಾನೆ. ನಿಮ್ಮಲ್ಲ ಒಂದು ಸಣ್ಣ ಒಂದು
ಭಾವನಾತ್ಮಕವಾಗಿ ಒಂದು ಸಣ್ಣ ಕದಲಿಕೆ ಇರತಕ್ಕಂಥದ್ದು ಇರುತ್ತೆ. ಇದು ಸತ್ಯನಾ ನಿಜವೇನಾ ಅಂತ ಚೆನ್ನಾಗಿದೆ. ಇಟ್ಸ್ ಎ ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ಭಾವ. ಏನು ಯೋಚಿಸ್ತಕ್ಕಂಥದ್ದು ಬೇಕಿಲ್ಲ. ಕರ್ಕಾಟಕ ರಾಶಿ. ಸಿಂಹ ರಾಶಿ, ಧೈರ್ಯ ಸ್ಥಾನದಲ್ಲಿ ಶುಕ್ರ ಚೆನ್ನಾಗಿದೆ. ಆ ಒಂದು ಭಾಗ್ಯ ಪ್ರಭಾವವನ್ನೇ ನೋಡ್ತಿದ್ದಾನೆ. ಭಾಗ್ಯೋದಯ, ವೃತ್ತಿಪರವಾಗಿ ಸ್ತ್ರೀಯರಿಗೆ ಸಂಬಂಧಿತ ಈ ಒಂದು ಬಟ್ಟೆ, ಹೂವು, ಅಲಂಕಾರ, ಒಪ್ಪ, ಓರಣ, ಬೋಟಿಕ್ಕು, ಬ್ಯೂಟಿ ಪಾರ್ಲರು, ಈ ಒಂದು ಗಾರ್ಮೆಂಟ್ಸು, ವಸ್ತ್ರೋದ್ಯಮ, ಇವುಗಳಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ ದಿನ. ಇನ್ನು ಕನ್ಯಾ ರಾಶಿ, ಕೇಳೋದೇ ಬೇಡ. ಎವ್ರಿ ಹ್ಯಾಪಿನೆಸ್ ಇಸ್ ಅನ್ ಯೋರ್ ಜರ್ನಿ. ಏನಂದ್ರೆ ಆ ಖುಷಿ ಸಂಭ್ರಮದಲ್ಲಿ ಜಾಸ್ತಿ ಸ್ವೀಟ್ ತಿಂದ್ಬಿಡ್ತೀರ, ಜಾಸ್ತಿ ಖರ್ಚು ಮಾಡ್ತೀರ ಅವತ್ತಷ್ಟೇ. ಆಕಸ್ಮಿಕವಾಗಿ ಒಬ್ಬ ಆತ್ಮೀಯರನ್ನ ಭೇಟಿ ಆಗತಕ್ಕಂಥ ಒಂದು ದಿನ. ಭೂಮಿ ವಿಚಾರಗಳಲ್ಲಿ ಪ್ರಗತಿ. ಒಂದು ವಾಹನ ತಗೊಳ್ಳೋದು, ಒಂದು ಬಂಗಾರದ ಆಭರಣ, ಅಲಂಕಾರ, ಒಪ್ಪ, ಊರಣ, ದೇವತಾಚರಣ, ದೇವಸೇನೆ. ಶುಕ್ರ ಬಂದು ತುಲಾ ರಾಶಿ ಬಂದಾಗ ದೇವಸೇನೆ ದರ್ಶನ, ಸುಬ್ರಹ್ಮಣ್ಯ ದರ್ಶನ, ಹನುಮ ಸುವರ್ಚಲಾ ದೇವಿ ದರ್ಶನ, ಲಕ್ಷ್ಮೀ ನರಸಿಂಹ ದರ್ಶನ, ಇಂಥ ಪ್ರಾಪ್ತಿಯೋಗ ಇರತಕ್ಕಂಥ ಭಾವ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರ ಶುಕ್ರನ್ ಸಾರ. ಶುಕ್ರ ನಿಮ್ಮನೆಲ್ಲೇ. ಎರಡನೇ ಮದುವೆ, ಎರಡನೇ ಬದುಕು, ಎರಡನೇ ಜೀವನ, ಎರಡನೇ ಮನೆ, ಎರಡನೇ ಕುಟುಂಬ, ಪ್ಯಾಸಿವ್ ಇನ್ಕಮ್, ಡಬಲ್ ಇನ್ಕಮ್, ಸೈಡ್ ಇನ್ಕಮ್ ಅನ್ನತಕ್ಕಂಥ ಹೆಜ್ಜೆ ಇಟ್ಟಿರೋರಿಗೆ ಅನುಕೂಲವೇ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ಸ್, ಇಟ್ಸ್ ಎ ಬ್ಯೂಟಿಫುಲ್ ಜರ್ನಿ. ಇನ್ನು ವೃಶ್ಚಿಕ ರಾಶಿ, ಶುಕ್ರ 12ನೇ ಮನೆ, ಓಡಾಟ, ಸುತ್ತಾಟ. 11ನೇ ಮನೆಯಲ್ಲಿ ಲಾಭವಾಗಿದ್ರು ಕೂಡ ನೀಚವಾಗಿತ್ತು. ಆದ್ರೆ 12ನೇ ಮನೆಯಲ್ಲಿ ಶುಕ್ರ ಇರಬೇಕು. 12ನೇ ಮನೆನೇ. ಅದಕ್ಕೆ ವೃಶ್ಚಿಕ ರಾಶಿಗೆ ಏನೇ ಕಷ್ಟ ಇರಲಿ, ಏನೇ ದುಃಖ ಇರಲಿ, ನಿಮಗೆ ಏನ್ ಸುಖ ಬೇಕೋ ಅದು ಸಿಕ್ಕೇ ಸಿಗುತ್ತೆ. ಸೈಕಲ್ ಗ್ಯಾಪಲ್ಲಿ ತಗೊಳ್ಳೋ ಅಂತವ್ರು ನೀವು. ಸಂಧಿಯಲ್ಲಿ ಸಮಾರಾಧನೆ ಅಂತ ಹೇಳ್ತಿರ್ತೀವಲ್ವಾ, ಅದಿದ್ದೇ ಇರುತ್ತೆ. ನಿಮ್ಮ ಊಟ, ನಿಮ್ಮ ನಿದ್ದೆ, ನಿಮ್ಮ ಬಟ್ಟೆ, ನಿಮ್ಮ ಅಲಂಕಾರ, ಇದು ಯಾವುದಕ್ಕೂ ಕೊರತೆ ಆಗಲ್ಲ. ನಿಮ್ಗೆ ಎಷ್ಟು ದುಡ್ಡು ಬರ್ತಿರುತ್ತೋ ಅದ್ರ ಡಬಲ್ ಕಮಿಟ್ಮೆಂಟ್ ಅಂತೂ ಇರುತ್ತೆ. ಸೊ ಆಕಸ್ಮಿಕ ಧನಪ್ರಾಪ್ತಿ ಯೋಗ ಒಂದು ಬರುತ್ತದೆ. ಅಷ್ಟೇ ಖರ್ಚು ವೆಚ್ಚಗಳು ಇರತಕ್ಕಂಥ ಭಾವಾರ್ಥವಿದ್ರು ಕೂಡ ಲಕ್ಸುರಿಗೋಸ್ಕರ ಖರ್ಚು. ದೊಡ್ಡ ವಾಚು, ದೊಡ್ಡ ಮನೆ, ದೊಡ್ಡ ಲಕ್ಸುರಿ ಹೋಗಿ. ನೀವೆಲ್ಲ ದೇವರು, ನೀವು ಚಿಕ್ಕ ಮನೇಲಿದ್ರು ಕೂಡ ದೊಡ್ಡದೇ ನೋಡ್ತಿರ್ತೀರಿ. ಸಿಕ್ಕರು ಅದೊಂದಲ್ಲ. ಯಾಕಂದ್ರೆ 7ನೇ ಮನೆ ಶುಕ್ರ ಅಲ್ವಾ? ಹೌದು ಅಲ್ವೋ ಹೇಳಿ? ವೃಶ್ಚಿಕ ದೊಡ್ಡ ಮನೆ, ಆ ದೊಡ್ಡ ಕಾರು ಅನ್ನೋದೊಂದು ಇದ್ದೇ ಇರುತ್ತೆ. ದೊಡ್ಡ ಕಾರು, ದೊಡ್ಡ ಮನೆ, ದೊಡ್ಡದಪ್ಪ. ನೀವು ದೊಡ್ಡವರೇ. ನೀವು ನೋಡೋಕ್ ನೀವು ಸೈಲೆಂಟು, ಬಟ್ ಅಷ್ಟೇ ವೆರಿ ಬಿಗ್ ಡ್ರೀಮಿ ಪರ್ಸನ್. ಸರಿಯಾದ ಗುರು, ಸರಿಯಾದ ಮಂತ್ರಿ, ಸರಿಯಾದ ಆ ಒಂದು ದೊರೆ, ಇವರೆಲ್ಲ ಸಿಕ್ಕಿಬಿಟ್ರೆ ನಿಮ್ಮನ್ನು ಹಿಡಿಯೋರಿಲ್ಲ. ಅಂತ ತಾಕತ್ತು. ಇಟ್ಸ್ ಎ ಬ್ಯೂಟಿಫುಲ್ ಜರ್ನಿ. ಇನ್ನು ಧನುಸು ರಾಶಿ, ಶುಕ್ರ ಲಾಭದಲ್ಲಿದ್ದಾನೆ, ಚಂದ್ರ ಪಂಚಮದಲ್ಲಿದ್ದು ಲಾಭಾಧಿಪತಿ ಲಾಭಕ್ಕೆ ಬಂದು ನೋಡ್ತಿರೋದ್ರಿಂದ ತೊಂದರೆ ಇಲ್ಲ. ಏನಾದ್ರೂ ಸ್ವೀಟ್ಸ್, ಕಲಾ ಮಾಧ್ಯಮ, ಅಲಂಕಾರ, ಆರ್ಕಿಟೆಕ್ಚರ್, ಡಿಸೈನಿಂಗ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಫ್ಲೋರಿಸ್ಟ್, ಹಾರ್ಟಿಕಲ್ಚರ್, ನರ್ಸರಿ, ಈ ತರದ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ಮಕರ ರಾಶಿ, ಶುಕ್ರ 10ನೇ ಮನೇಲಿ ಬಂದಿರೋದು ಸ್ವಲ್ಪ ವೃತ್ತಿಯಲ್ಲಿ ಒಂದು ತೊಂದರೆ ಕೊಡ್ತಕ್ಕಂಥದ್ದಾಗುತ್ತೆ. ಚಂದ್ರ ಸುಖದಲ್ಲಿದ್ದಾನೆ, ಸುಖ. ಬಟ್ ಸುಖ ಸಿಗಬೇಕು ಅಂದ್ರೆ ಕೈ ಕೆಸರಾಗದೆ ಬಾಯಿ ಮೊಸರಾಗದು. ಕಷ್ಟ ಪಡದೆ ಆಗಲ್ಲ. ನೀವು ಜಾಸ್ತಿ ಕಷ್ಟ ಪಡೋಲ್ಲ. ಸಮಸ್ಯೆ ಅದು. ಶನಿ ನಿಮ್ಮನ್ನ ಬಿಡಲ್ಲ. ಬುಧ ಬೇರೆ ನಿಮ್ಗೆ 6ನೇ ಮನೆಯವನು ಪ್ಲಸ್ 9ನೇ ಮನೆಯವನು. ನೀವು ಅನ್ಕೋತೀರಿ 4 ದಿನ ಕಿ ಚಾಂದ್ ಪೂರಾ ಮಹಿನಾ ಅಂದೇ ರಾತ್. 4 ದಿನ ಜಿಮ್ಮು ಬಿಟ್ರಿ, 4 ದಿನ ಯೋಗ ಬಿಟ್ರಿ, 4 ದಿನ ಡಯಟು ಬಿಟ್ರಿ, 4 ದಿನ ಬಿಸ್ನೆಸ್ಸು ಬಿಟ್ರಿ. ಇದು ಜಾಸ್ತಿ ವೇವ್ಲೆಂತ್ ಇದು ನಡೀತಿರುತ್ತೆ. ಕಲಾ ಮಾಧ್ಯಮದಲ್ಲಿ ಇದ್ರಿ ಅಂದ್ರೆ ಒಂದು ಹೊಸ ಪ್ರಯೋಗ, ಹೊಸ ಚಿಂತನೆ, ಹೊಸ ಇನ್ವೆಸ್ಟ್ಮೆಂಟ್, ಹೊಸ ರಿಸ್ಕ್, ಇದೆಲ್ಲ ತೆಗಿಲಿಕ್ಕೆ ಮಕರ ರಾಶಿ ಹೋಗ್ದಿದ್ರೆ ಸಾಕು. ಮ್ಯಾನೇಜ್. ಆ ಸ್ವೀಟ್ ಮೇಲೆ ಒಂದು ಸಣ್ಣ ತುಪ್ಪ ಹಾಕೋ ಥರ ಮ್ಯಾನೇಜ್ ಮಾಡಿ. ಅದು ಬಿಟ್ಟು ಪೂರ್ತಿ ಸ್ವೀಟು ತುಪ್ಪ ಎಲ್ಲ ಮಾಡಕ್ ಹೋಗ್ತಾರೆ ಅಂದ್ರೆ ಮುಳುಗು ನೀರು, ಎಚ್ಚರಿಕೆ. ಇನ್ನು ಕುಂಭ ರಾಶಿ, ಪಬ್ಬು, ಕ್ಲಬ್ಬು, ಎಂಟರ್ಟೈನ್ಮೆಂಟ್,
ಕಲಾ ಮಾಧ್ಯಮ, ಬರವಣಿಗೆ, ಡಾನ್ಸು, ಮ್ಯೂಸಿಕ್ಕು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಆಕರ್ಷಣ, ಅಲಂಕಾರ, ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಈ ರೀತಿಯ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಮೀನರಾಶಿ, ಅಷ್ಟಮದಲ್ಲಿ ಶುಕ್ರ, ವಿಪರೀತ ರಾಜಯೋಗವೇ. ಚಂದ್ರ ಧನಸ್ಥಾನ, ಅಷ್ಟಮಾಧಿಪತಿ ಧನಸ್ಥಾನದಲ್ಲಿ ಸರ್ಪ್ರೈಸ್ ಇನ್ಕಮ್ ಕೂಡ ಆಗ್ತಕ್ಕಂಥದ್ದುಂಟು. ಪರಸ್ಥಳ, ದೂರದ ಕೆಲಸ, ದೂರದ ವ್ಯವಹಾರ, ಕೆಲವೊಂದು ಚಿಕ್ಕಗಳಲ್ಲಿ ನಿಂತಿತ್ತಲ್ವಾ, ಅಷ್ಟಮಾಧಿಪತಿ ಸಪ್ತಮದಲ್ಲಿ ನಿಂತಿತ್ತು, ಆದರೆ ಈಗ ಬಂದು ಕದಲಿಗಿರೋದ್ರಿಂದ ಸಪ್ತಮಾಧಿಪತಿಯು ಕೂಡ ಭಾಗ್ಯಕ್ಕೆ ಬಂದಿರೋದ್ರಿಂದ ಮ್ಯಾಜಿಕಲ್ ಮೂಮೆಂಟ್ ಆಗ್ತಕ್ಕಂಥದ್ದು. ಈಗ ಪ್ರಯತ್ನ ಮಾಡಿ, ಖಂಡಿತ ಒಂದು ರೀತಿ ಸರ್ಪ್ರೈಸ್ ದುಡ್ಡು, ಸರ್ಪ್ರೈಸ್ ಒಂದು ಎಲಿಮೆಂಟ್ ನಡೀತಕ್ಕಂಥದ್ದಾಗುತ್ತೆ. ಖುಷಿಗೂ ಸಂಭ್ರಮಕ್ಕೂ ಕೊರತೆ ಇಲ್ಲದಂತಹ ಒಂದು ಅದ್ಭುತವಾದಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.